ಚಾರ್ಕೋಲ್ ಮೇಲೆ ತವಾ ಇಟ್ಟು ಫ್ರೈ ಮಾಡ್ತಿದ್ದಾರೆ. ಹಾಗಾಗಿ ಅದರ ಒಂದು ಫ್ಲೇವರೇ ಸೂಪರ್ ಫ್ಲೇವರ್. ಟೇಸ್ಟ್ ಬಂದ ಟೇಸ್ಟ್ ಇಲ್ಲದ ಮನಸ್ಸಲಾಗ ನಮ್ಮ ನೈ ಮೀನು ಕೊಟ್ಟಾಯಿ ಡಿಸ್ಕೋ ಏನಿದೆ ಆಯ್ತಾ ಮಸಾಲ ಇಲ್ಲದಲ್ಲ ಅರ್ತಿನ ಮಸಾಲ ಮಾಡ್ಕೊಂಡೆ ಅಂಚಿನ ಮಸಾಲ ಬರೀ ಟೇಸ್ಟ್ ಲಾಯ್ಕಿದ ಮಸಾಲ. ಮಂಗಳೂರವರು ಮೀನು ತಿಂದು ಬುದ್ಧಿವಂತರಾಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಗ್ಯಾಸ್ ಇಲ್ದಿರೋ ಈ ಟೈಮಲ್ಲಿ ಆ ಮೀನನ್ನ ಯಾವ ತರ ಫ್ರೈ ಮಾಡಿ ಕೊಡ್ತಾರೆ ಅಂತ ನೀವು ನೋಡಿದ್ದೀರಾ? ನಾವು ಇವತ್ತು ಬಂದಿರೋ ಜಿ ಚಾಕ್ನಾದಲ್ಲಿ ಚಾರ್ಕೋಲ್ ಮೇಲೆ ತವಾ ಇಟ್ಟು ಅದ್ರ ಮೇಲೆ ಒಳ್ಳೆ ಮೀನ್ ತವಾ ಫ್ರೈ ಮಾಡಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ವೆರೈಟಿ ಆಫ್ ಚಿಕನ್ ಡಿಶಸ್ ಇದೆ. ಮಂಗಳೂರಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಗುವಂತ ಗಂಜಿ, ಬರೀ 30 ರೂಪಾಯಿಗೆ ಗಂಜಿ ಊಟ ಬಡಿಸ್ತಾ ಇದ್ದಾರೆ. ಆ ಗಂಜಿ ಊಟದಲ್ಲಿ ಏನೇನಿದೆ, ಹಾಗೇನೆ ಯಾವ್ದೆಲ್ಲ ಫಿಶ್ ವೆರೈಟಿ ಇದೆ, ಚಿಕನ್ ಅಲ್ಲಿ ಏನೇನು ಐಟಮ್ ಇದೆ, ಈ ಜಾಗ ಎಲ್ಲಿದೆ ಎಲ್ಲಾದ್ನೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೂರಲ್ಲಿರೋ ಹಿಡನ್ ಸ್ಪಾಟ್ನ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಾವಿವತ್ತು ಬಂದಿರೋ ಜಾಗ ವಿಜಯ್ ಕಾಪಿಕಾಡಲ್ಲಿರೋ ಜಿ ಚಾಕ್ನ. ಲೆಟ್ಸ್ ಗೋ. ಎಸ್, ಫೈನಲಿ ನಮ್ಮ ಗಂಜಿ ಊಟ ಬಂದಿದೆ. ಗಂಜಿ ಊಟಕ್ಕೆ ಬರೀ 30 ರೂಪಾಯಿ. ಅದರಲ್ಲಿ ಗಂಜಿ, ಬೆಂಡೆಕಾಯಿ ಪಲ್ಯ ಕೊಟ್ಟಿದ್ದಾರೆ, ಇವತ್ತು ಉಪ್ಪಿನಕಾಯಿ ಇದೆ, ಹಾಗೇನೆ ಕೊಕೊನಟ್ ಚಟ್ನಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ತಗೊಂಡದ್ದು ಚಿಕನ್ ಸುಕ್ಕ. ಒಳ್ಳೆ ಗ್ರೇವಿ ಕನ್ಸಿಸ್ಟೆನ್ಸಿಲಿದೆ. ಅದನ್ನ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಚಿಕನ್ ಸುಕ್ಕ ಹಾಫ್ 70 ರುಪೀಸ್. ಮೊದಲು ನಾವು ಗಂಜಿ ನೋಡೋಣ. ನಾವು ಬಂದಿರೋದೇ ಗಂಜಿಗೆ. ಸ್ವಲ್ಪ ಚಟ್ನಿ ಹಾಕಿ ₹30 ತುಂಬಾ ವರ್ತ್ ಅಂತ ಹೇಳ್ತೀನಿ. ಹಾಗೆಯೇ ನಾನು ಮಾತಾಡ್ತಿರುವಾಗ ನಿಮಗೆ ಟ್ರಾಫಿಕ್ ಸೌಂಡ್ ಕೇಳ್ಬೋದು, ಸಾರಿ ಫಾರ್ ದ್ಯಾಟ್. ಅದೇನೇ ಮಾಡಿದ್ರು ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆಯೇ ಚಟ್ನಿ ನಾನು ತಿಂತಾ ಇದ್ದೆ. ಇದು ಕೊಕೊನಟ್ ಚಟ್ನಿ, ನಮ್ಮ ಸಿಗಡಿ ಚಟ್ನಿ ಅಲ್ಲ. ಆಮೇಲೆ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ, ದಿನ ಒಂದು ಚಟ್ನಿ ಇರುತ್ತೆ. ಇವತ್ತು ಕೊಕೊನಟ್ ಚಟ್ನಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಡೈರೆಕ್ಟ್ ಹೋಗ್ತಾ ಇರೋದು ಚಿಕನ್ ಸುಕ್ಕ ಕಡೆಗೆ. ಒಳ್ಳೆ ಪೀಸ್ ನೋಡಿ, ಗ್ರೇವಿ ಹಾಗೇನೆ ಬೀಳ್ತಾ ಇದೆ. ಅದು ಗ್ರೇವಿ ಹಾಗೇನೆ ಗಂಜಿಗೆ ಹಾಕಿ ತಿಂತಾ ಇದ್ರೆ ಸ್ವರ್ಗ ಸುಖ. ಗ್ರೇವಿ ಕನ್ಸಿಸ್ಟೆನ್ಸಿಲಿ ಇರೋದ್ರಿಂದ ಇದನ್ನು ನೀರು ದೋಸೆ ಅಥವಾ ದೋಸೆ ಚಪಾತಿ ಜೊತೆ ಆರಾಮಾಗಿ ತಿನ್ಬೋದು. ಜಾಸ್ತಿ ಏನು ಸ್ಪೈಸ್ ಇಲ್ಲ, ಮೈಲ್ಡ್ ಆಗಿದೆ. ಯಾಕಂದರೆ ಅದಕ್ಕೆ ಹಾಕಿರೋ ತೆಂಗಿನಕಾಯಿ ತುರಿ ಅದರ ಸ್ಪೈಸನ್ನು ಬ್ಯಾಲೆನ್ಸ್ ಔಟ್ ಮಾಡ್ತಾ ಇದೆ. ಹಾಗಾಗಿ ಒಂದು ಒಳ್ಳೆ ಸ್ಪೈಸು, ಸ್ವೀಟು, ಆಮೇಲೆ ಮಸಾಲ ಮಿಕ್ಸರ್ ಅಂತಲೇ ಹೇಳ್ಬೋದು. ಸೂಪರ್. ಇವತ್ತು ನಾವು ತೊಗೊಂಡಿರೋದು ಡಿಸ್ಕೋ ಹಾಗೆಯೇ ಮೆಲುಗು. ಇದು ಚಿಕ್ಕ ಸೈಜ್ ಮೆಲುಗು, ಬೇಬಿ ಮೆಲುಗು ಅಂತಲೇ ಹೇಳ್ಬೋದು. ಆದರೆ ಡಿಸ್ಕೋ ನೋಡಿ, ಡಿಸ್ಕೋ ಎಷ್ಟು ದೊಡ್ಡ ಡಿಸ್ಕೋ, ನನ್ನ ಕೈಗಿಂತ ದೊಡ್ಡದಿದೆ. ಅದ್ರ ಜೊತೆಗೆ ನೀರುಳ್ಳಿ ಇದೆ, ಆಮೇಲೆ ಲೈಮ್ ಸ್ಲೈಸ್ ಕೊಟ್ಟಿದ್ದಾರೆ. ಡಿಸ್ಕೋ ಆಮೇಲೆ ಟ್ರೈ ಮಾಡ್ತೇನೆ, ನಾನು ಟ್ರೈ ಮಾಡಲ್ಲ. ಇವತ್ತು GP ಟ್ರೈ ಮಾಡ್ತಾರೆ. ನಾನು ಇವತ್ತು ಮೊದಲಿಗೆ ಟ್ರೈ ಮಾಡ್ತಾ ಇರೋದು ಮೆಲುಗು. ಹಾಗೆಯೇ ಬೇರೆ ಬೇರೆ ವೆರೈಟಿ ಫಿಶ್ ಇದೆ ಇವತ್ತು. ನಂಗಿದೆ, ಬೂತೈ, ಬಂಗಡೆ, ಹಾಗೆಯೇ ನೇಯ್ ಮೀನು ಕೂಡ ಇದೆ. ಸೊ ಫುಲ್ ಮೆಲುಗು ಅಥವಾ ಈ ಬೇಬಿ ಮೆಲುಗು ಅಂತಲೇ ಹೇಳ್ಬೋದು. ಇಲ್ಲಿ ತನಕ ನಾನು ತಿನ್ನಲಿಲ್ಲ ಬೇಬಿ ಮೆಲುಗು, ಸ್ಲೈಸಸ್ ತಿಂದಿದ್ದೇನೆ. ಸೊ ನೋಡೋಣ ಬೇಬಿ ಮೆಲುಗು ಯಾವ ಥರ ಬರುತ್ತೆ ಅಂತ. ಒಳ್ಳೆ ಫ್ಲೆಶ್. ಸೊ ಮೆಲುಗು ಹೇಳಬೇಕು ಅಂದರೆ ದೊಡ್ಡ ಮೆಲುಗಿಂದ ಬಿರಿಯಾನಿ ಮಾಡ್ತಾರೆ, ಗೀ ರೋಸ್ಟ್ ಮಾಡ್ತಾರೆ, ಸ್ಲೈಸಸ್ ತವಾ ಫ್ರೈ ಮಾಡ್ತಾರೆ. ಇದು ಫುಲ್ ಬೇಬಿ ಮೆಲುಗು. ಚಿಯರ್ಸ್. ಫ್ರೆಶ್ ಮೀನು, ಮಸಾಲನೂ ಅಷ್ಟೇ ಸೂಪರ್ ಮಸಾಲ, ಮನೆಯಲ್ಲೇ ಮಾಡಿರುವಂಥ ಮಸಾಲ.
ಅದಕ್ಕೆ ಆ ಒಂದು ಹುಳಿ ಗಾರ್ಲಿಕ್ ಟೇಸ್ಟು, ಅದ್ರ ಜೊತೆಗೆ ಆ ನಿಂಬೆಹಣ್ಣಿನ ಒಂದು ಹುಳಿ ಅದು ಇನ್ನೂ ಎನ್ಹಾನ್ಸ್ ಮಾಡ್ತಾಯಿದೆ ಟೇಸ್ಟನ್ನು. ನಿಲ್ಲಿಸೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಕ್ರಂಚಿ ಆಗಿದೆ. ನನಗೆ ಈ ಟೈಲ್ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕ್ರಂಚಿ ಸಿಕ್ತು. ಯಾಕಂದರೆ ಆಬ್ವಿಯಸ್ಲಿ ನೀವು ನೋಡಿದ್ದೀರಾ ಚಾರ್ಕೋಲಲ್ಲಿ ಅದ್ರ ಮೇಲೆ ತವ ಇಟ್ಟು ಫ್ರೈ ಮಾಡ್ತಿದ್ದಾರೆ, ಹಾಗಾಗಿ ಅದರೊಂದು ಆ ಫ್ಲೇವರೇ ಬೇರೆಯೇ ಬರ್ತಾಯಿದೆ. ಸೂಪರ್ ಫ್ಲೇವರ್, ಅದ್ಭುತ. ಫಿಶ್ ಟ್ರೈ ಮಾಡಲೇಬೇಕು, ಇವ್ರ ಮಸಾಲೆ ಅಂತೂ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಯಾನ್ ಐತೆಪ್ಪ ಒಂಜಿ 2 ತಿಂಗಳು ಬರೋದಿಲ್ಲ, ಡೈಲಿ ಇಲ್ಲದ ಒಣಸಲಾಗ ಹಾಕೊಂಡು ಯಾನ್ಲ ಪನ್ನೊಂದು ಐತಾರೆಲ್ಲ ಓಪನ್ ಮಾಡ್ತೀನಿ, ಭಾರಿ ಇಟ್ಟಿರ್ತೀನಿ. ಟೇಸ್ಟ್ ಎಡ್ಡೆ ಉಂಡು, ಇಲ್ಲದ ಒಣಸಲಾಗ ಹಾಕೊಂಡ ಇಷ್ಟ ಫೇವ್ರೇಟ್. ನಮ್ಮ ನೈಮೀನು ಒಕ್ಕ ಕೊಡ್ಡಾಯಿ ಡಿಸ್ಕೋ ಭಾರಿ ಫೇವ್ರೇಟ್ ಐತೆ. ಮಾತ ಮೀನು ಬಂಗುಡೆ ಭಾರಿ ಟೇಸ್ಟ್ ಉಂಡು. ಮೀನ್ರೆ ಆಯ್ತಾ ಮಸಾಲೆಲ್ಲ ಇಲ್ಲದೆಲ್ಲ ಅರ್ತಿನ ಮಸಾಲೆ ಮಾಡ್ಕೊಂಡೆ, ಅಂಚಿನ ಮಸಾಲೆ ಭಾರಿ ಟೇಸ್ಟ್ ಲಾಯ್ಕಿದ ಮಸಾಲೆ. ಎಸ್, ಇವಾಗ ನಾನು ಡಿಸ್ಕೋನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಟೆಕ್ಸ್ಚರ್ ನೋಡಿದಾಗಲೇ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಮೇಯ್ನ್ಲಿ ಗ್ಯಾಸ್ ಎಲ್ಲ ಒಲೆಯಲ್ಲಿ ಮಾಡಿಲ್ಲ, ಸೊ ಚಾರ್ಕೋಲಲ್ಲಿ ತವ ಇಟ್ಟು ಫ್ರೈ ಮಾಡಿದ್ದಾರೆ. ಸೊ ಆ ಟೆಕ್ಸ್ಚರೇ ಬೇರೆ ಥರ, ಫ್ಲೇವರ್ ಕೂಡ ಚೇಂಜಸ್ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಮೀಟ್ ಕೂಡ ಒಳ್ಳೆ ಕ್ರ್ಯಾಬ್ ಮೀಟ್ ಥರ ಕಾಣಿಸ್ತಾ ಇದೆ. ಎಕ್ಸಲೆಂಟ್ ಆಗಿದೆ. ಆ ಮಸಾಲದ ಲೈಟ್ ಆ ಸ್ಪೈಸಿನೆಸ್ ಇದೆ, ಸ್ವಲ್ಪ ಟ್ಯಾಂಗಿ ಇದೆ. ಮೇಲ್ಗಡೆ ಲೆಮನ್ ಹಿಂಡಿರೋದ್ರಿಂದ ಆ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಎನ್ಹಾನ್ಸ್ ಆಗ್ತಾ ಇದೆ. ಸೊ ನಮ್ಮ ಕರಾವಳಿ ಭಾಗದಲ್ಲಿ ಫಿಶ್ಶಿನ ಟೇಸ್ಟ್ ಯಾವ ಥರ ಇರುತ್ತೋ ಅಂತಂದರೆ, ನೀವು ಒಂದು ಬೈಟಲ್ಲಿ ನಿಲ್ಸೋಕ್ಕೆ ಚಾನ್ಸೇ ಇಲ್ಲ. ಸೊ ಮತ್ತೆ ಮತ್ತೆ ನೀವು ಇಡೀ ಮೀನು ಖಾಲಿ ಆಗೋವರೆಗೂ ನೀವು ತಿಂತಾನೆ ಇರ್ತೀರ, ಆ ಥರ ಟೇಸ್ಟ್ ಇದೆ. डेली आता हूँ मैं 10-15 दिन से, यही सेम लंच डिनर दोनों इधर ही करता हूँ. तो इधर का खाने में सभी कुछ अच्छा है, बढ़िया है. मच्छी हो गया, गंजी, और एक तो चीपेस्ट, मतलब अभी के ज़माने में इतना सस्ता खाना मेरे को नहीं लगता कि बहुत कम जगह मिलता है. तो खाना एकदम मस्त है. और ये भैया लोगों के वीडियो देख रहे हो, लाइक सब्सक्राइब शेयर, निष्ठा से देख रहे हो तो फॉलो वगैरह कर दो. ಎಸ್, ಗಂಜಿ ಊಟ ಮುಗೀತು. ಸೊ ಗಂಜಿ ಊಟದ ಬಗ್ಗೆ ಕೇಳ್ತಾ ಇದ್ರಿ, ಏನು ಜಿ ಚಾಕ್ನಾ ಅಂತ. ಜಿ ಅಂದರೆ ಗಂಜಿ ಪ್ಲಸ್ ಗ್ರಿಲ್ಡ್, ಆಮೇಲೆ ಚಾಕ್ನಾ. ಸೊ ಜಿ ಚಾಕ್ನಾ ಅದರಲ್ಲಿ ಚಾಕ್ನಾ ಮತ್ತು ಗ್ರಿಲ್ಡ್, ಫಿಶ್ ಗ್ರಿಲ್ಡ್ ಆಗಲಿ, ಎಗ್ ಗ್ರಿಲ್ಡ್, ಹಾಗೆಯೇ ಚಾಕ್ನಾ, ಇದರ ಸಪ್ರೇಟ್ ವೀಡಿಯೋ ನಾವು ಆಲ್ರೆಡಿ ಮಾಡಿದ್ದೇವೆ. ಅದನ್ನು ಒಳ್ಳೆ ಫೇಮಸ್ ಕೂಡ ಮಾಡಿದ್ದೀರಾ, ವೈರಲ್ ಕೂಡ ಮಾಡಿದ್ದೀರಾ. ಸೊ ಆ ವಿಡಿಯೋ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಲೆಟರ್ ಜಿ ಅಂದರೆ ಗಂಜಿ, ಅದರ ವಿಡಿಯೋ ಎಲ್ಲಿದೆ ಅಂತ ಕೇಳ್ತಾ ಇದ್ರಿ ತುಂಬ ಜನ, ಹಾಗಾಗಿ ಅದರ ವಿಡಿಯೋ ಕೂಡ ಮಾಡಿದ್ದೀವಿ. ಸೊ ಊಟ ಆದಮೇಲೆ ಮಜ್ಜಿಗೆ ಇದೆ, ವಾಟರ್ ಮೆಲನ್ ಜ್ಯೂಸ್ ಇದೆ, ಕ್ಯಾರೆಟ್ ಜ್ಯೂಸ್ ಇದೆ, ಹಾಗೆಯೇ ಪೈನಾಪಲ್ ಜ್ಯೂಸ್ ಇದೆ. ಇದಕ್ಕೆಲ್ಲ 20 ರೂಪೀಸ್, ಕ್ಯಾರೆಟಿಗೆ 30 ರೂಪೀಸು. ಮಂಗಳೂರಲ್ಲಿ ಬಿಸಿ ಎಷ್ಟಿದೆ ಅಂತ ಗೊತ್ತಿದೆಯಲ್ಲ. ಸೊ ಆ ಬಿಸಿನ ಇನ್ನೂ ತಂಪು ಮಾಡಬೇಕು ಅಂದರೆ ನಮಗೆ ಈ ಮಜ್ಜಿಗೆ ಅಥವಾ ಈ ಮಿಲ್ಕ್ ಶೇಕ್ ಜ್ಯೂಸ್ ತುಂಬಾ ಅಗತ್ಯ. ನಾನಿವತ್ತು ಕ್ಯಾರೆಟ್ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಕ್ಯಾರೆಟ್ ಜ್ಯೂಸಲ್ಲಿ ತುಂಬಾ ಒಂದು ಚೆನ್ನಾಗಿರೋ ಮಿಲ್ಕ್ ಫ್ಲೇವರ್ ಬರ್ತಾ ಇದೆ. ಅದ್ರ ಜೊತೆಗೆ ಕ್ಯಾರೆಟ್ ಪೀಸಸ್ ಇದೆ, ಪ್ಲಸ್ ಆ ಸ್ವೀಟ್ನೆಸ್ಸು, ಪರ್ಫೆಕ್ಟ್ ಆಗಿರೋ ಒಂದು ತಂಪು. ಇದಿಷ್ಟು ಬಾಡಿನ ತಂಪು ಮಾಡೋದಕ್ಕೆ, ಹಾಗೆ ನನ್ನ ಹೊಟ್ಟೆಯನ್ನು ಕೂಲ್ ಮಾಡೋದಕ್ಕೆ ಸಹಾಯ ಮಾಡ್ತಿದೆ. ಸೊ ಈ 4 ಜ್ಯೂಸಲ್ಲಿ ಯಾವುದು ಟ್ರೈ ಮಾಡೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ನಮ್ಮ ಒಬ್ಬ ಫ್ರೆಂಡ್ ಹೇಳಿದ್ರು ಪೈನಾಪಲ್ ಜ್ಯೂಸ್ ಚೆನ್ನಾಗಿದೆ ಅಂತ. ಸೊ ಅವರ ರೆಕಮೆಂಡೇಶನ್ ಪ್ರಕಾರ ನಾನು ಪೈನಾಪಲ್ ಜ್ಯೂಸೇ ಟ್ರೈ ಮಾಡ್ತಾ ಇದ್ದೀನಿ. ವಾವ್, ನೋಡಿದಾಗಲೇ ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿದೆ. ಜ್ಯೂಸ್ ಒಳಗಡೆ ಪೈನಾಪಲ್ ಪೀಸ್ ತೇಲಾಡ್ತಾ ಇದೆ. ಜ್ಯೂಸ್ನ ವಿಶೇಷತೆ ಏನಂತಂದರೆ ಇದು ಹೋಮ್ ಮೇಡ್ ಆಗಿರುತ್ತೆ. ಸೊ ಇವರು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಲ್ಲಿ ಬಂದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಸೊ ಈ ಬಿಸಿಲಿಗೆ ಊಟ ಆದಮೇಲೆ ಒಂದು ತಣ್ಣಗಿರೋ ಒಂದು ಜ್ಯೂಸ್ ಕುಡಿತಾ ಇದ್ರೆ ಆಹಾ, ಸೂಪರ್ ಆಗಿದೆ. ಸೊ ನೋಡಿದ್ರಲ್ಲ ನಾವೇನೇನು ಟ್ರೈ ಮಾಡಿದ್ದೀವಿ ಅಂತ. ನಾವು ಚಿಕನ್ ಕೂಡ ಟ್ರೈ ಮಾಡಿದ್ದೀವಿ, ಹಾಗೆಯೇ ಫಿಶ್ ಕೂಡ ಟ್ರೈ ಮಾಡಿದ್ದೀವಿ. ಮಂಗಳೂರಿನ ನನ್ನ ಪ್ರಕಾರ ಅತಿ ಕಡಿಮೆ ಬೆಲೆಯಲ್ಲಿ ಗಂಜಿ ಊಟ ಸಿಗುವಂಥ ಜಾಗ ಇದೆ ಅಂತ ಅನ್ಕೋತೀನಿ. ನೀವೇನಾದರೂ ಒಳ್ಳೆ ಗಂಜಿ ಊಟ, ಹಾಗೆಯೇ ಫಿಶ್ ಫ್ರೈ, ಹಾಗೆಯೇ ಚಿಕನ್ ಐಟಮ್ ತಿನ್ನಬೇಕು ಅಂದರೆ ನೀವು ಈ ಜಾಗಕ್ಕೆ ಬರಲೇಬೇಕು. ಬಿಜೈ ಕಾಪಿಕಾಡ್ ರೋಡಲ್ಲಿ ಬಿಜೈ ಗೌರ್ಮೆಂಟ್ ಸ್ಕೂಲ್ ಇದೆ, ಅದರ ಎಕ್ಸಾಕ್ಟ್ಲಿ ಪಕ್ಕದಲ್ಲೇ ಇದೆ ಈ ಹೋಟೆಲು. ಸೊ ಬನ್ನಿ, ಒಂದ್ಸಲ ಊಟ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.